ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ವಿಡಿಯೋ ಏನು ಅಂದರೆ, ಬಳ್ಳಿಗಳನ್ನ ಈ ಥರ ಕೊಡಬೇಕು ಟೈನ್ಗೆ, ಅದು ಆ ಥರ ಸ್ಟ್ರೈಟ್ ಆಗುತ್ತೆ, ಇಲ್ಲಾಂದರೆ ಬಿದ್ದೋಗ್ಬಿಡುತ್ತೆ. ಮತ್ತು ಇನ್ಫಾರ್ಮೇಷನ್ ಏನು ಅಂದರೆ, ಯಾವುದೇ ಕಾರಣಕ್ಕೂ ನೀವು ಬೆಳೆಗಳಲ್ಲಿ ಮಣ್ಣು ಕೈಗಳಲ್ಲಿ ಕೆಲಸ ಮಾಡಬೇಡಿ. ಮಣ್ಣು ಕೈಯಲ್ಲಿ ಈ ಥರ ಏನಾದರೂ ಗಿಡನ ಮುಟ್ಟಿದ್ರೆ ಅದು ಬೇಗ ರೋಗ ಬರುತ್ತೆ, ಫಂಗಸ್ ಅಟ್ಯಾಕ್ ಆಗುತ್ತೆ. ಇನ್ನೊಂದು ಅಂದರೆ, ಮಳೆ ಬಿದ್ದಿದ ತಕ್ಷಣ ಒಂದು 2 ಡೇಸ್ ಒಳಗಡೆ ಮದ್ದನ್ನ ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲಿನಿಂದ ಮಣ್ಣು ಎಗರಿ ತುಂಬ ಎಲೆಗಳಿಗೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಆಗ ಬೇಗ ಫಂಗಸ್ ಬರುತ್ತೆ. ಮೋಸ್ಟ್ ಈ ಥರ ಇರೋನೆಲ್ಲ ಒಳಗಡೆ ಬಿಡಬೇಕು, ಇಲ್ಲಾಂದರೆ ಅವು ದಾರಿಗೆ ಬರೋಲ್ಲ. ನನಗಿನ್ನೂ ಒಂದು 2 ಡೇಸ್ ಟೈಮ್ ಇದೆ. ಇವನ್ನೆಲ್ಲ ಸುತ್ತಾ ಇರಬೇಕು. ಡಬಲ್ ಸೈಡ್ ಹಾಕ್ಬಿಟ್ರೆ ಗೂಟೆಗಳು, ಮತ್ತು ಡಬಲ್ ಸೈಡು ಟೈನ್ ಇದ್ದರೆ ತಲೆನೋವಿರಲ್ಲ, ಅದಷ್ಟು ಕರೆಕ್ಟಾಗಿ ಹೋಗುತ್ತೆ. ಒಂದು ಸೈಡು ಟೈನ್ ಹಾಕಿದ್ರೆ ತುಂಬ ಬಾಧ. ಅಂದರೆ ಈ ಥರ ದಾರಿ ತಪ್ಪಿರೋ ಮಕ್ಕಳನ್ನ ದಾರಿಗೆ ಬಿಡಬೇಕು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಥಮ್ಸ್ ಅಪ್ ಕೊಡಿ. ಆ ಥಮ್ಸ್ ಅಪ್ ಸಿಂಬಲ್ ಏನು ಮಾಡುತ್ತೆ ಅಂದರೆ, ವಿಡಿಯೋನ ಮೋಟಿವೇಶನ್ ಮಾಡುತ್ತೆ, ಮತ್ತು ಮೋಸ್ಟ್ ಪೀಪಲ್ಸ್ಗೆ ಅದು ಶೇರ್ ಆಗುತ್ತೆ, ನೀವು ಶೇರ್ ಮಾಡಿಲ್ಲ ಅಂದ್ರೂ. ಅಷ್ಟೇ ಅಲ್ಲಿ ಇರೋದು ಸೀಕ್ರೆಟು. ಥಮ್ಸ್ ಅಪ್ ಜಾಸ್ತಿ ಹೋದಷ್ಟು ವಿಡಿಯೋ ಹೈಕ್ ಆಗುತ್ತೆ, ಅದಷ್ಟು ಕಡೆ ಮೇಲೆಗೆ ಬರುತ್ತೆ ಆಲ್ಗೋರಿಥಮಲ್ಲಿ. ಆ ಮೇಲೆಗೆ ಬಂದರೆ ತುಂಬ ಜನ ನೋಡ್ತಾರೆ, ಇಲ್ಲಾಂದರೆ ಅಲ್ಲೇ ಇರುತ್ತೆ, ವಿಡಿಯೋ ಕೆಳಗಡೆ ಇರುತ್ತೆ. ಅದೊಂದೇ ರೀಸನ್ನು ಥಮ್ಸ್ ಅಪ್, ಮತ್ತು ಅದಿರೋದು, ಅದಕ್ಕೆ ಲೈಕ್ಸ್ ಇರೋದು. ಲೈಕ್ ಮಾಡ್ತಾಯಿದ್ರೆ ವಿಡಿಯೋ ಮೇಲೆ ಅಪ್ಪಾಗ್ತಿರುತ್ತೆ ಆಲ್ಗೋರಿಥಮಲ್ಲಿ. ಲಾಂಗ್ ಆಗುತ್ತೆ ವಿಡಿಯೋ, ಲೈಕ್ ಮಾಡಿ. ನೀವು ಚೆನ್ನಾಗಿ ಬೆಳೆಗಳನ್ನು ಮಾಡಿ. ನಾನು ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನೆನ್ನೆ PUC ಫ್ಲೆಕ್ಸ್ ಹೊಡೆದಿರೋದು. ಆಲ್ಮೋಸ್ಟ್ ಇವತ್ತಿಗೆ 40 ಡೇಸ್, ನಾಳೆ 2 ಡೇಸ್ ಟೈಮ್. ಅದಕ್ಕೆ ಇಲ್ಲ ಬರ್ನ್ ಆಗ್ತಿದೆ, ಆಲ್ಮೋಸ್ಟ್ ಯಾವ ಥರ ಬರ್ನ್ ಆಗ್ತಿದೆ ಅಂತ ದೊಡ್ಡದು ನೋಡಿಸ್ತೇನೆ, ಕಾಣಿಸುತ್ತೆ. ನಾಳೆ ಬರ್ನ್ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಸ್ಪ್ರೇ ಮಾಡಬೇಕಾಗುತ್ತೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಮಾಡ್ತೀನಿ. ಬಾಯ್.